ಆತ್ಮೀಯರೇ ನಮಸ್ಕಾರ. ನಾನು ಬ್ರಹ್ಮಯ್ಯ ನಾಯ್ಡು, ಮಾತೃಭೂಮಿ ಗ್ರೂಪ್ ಚೇರ್ಮನ್ ಹಾಗೂ ಶ್ರೇಷ್ಠ ಇಂಟರ್ನ್ಯಾಷನಲ್ ಶಾಲೆಯ ಫೌಂಡರ್ ಆಗಿದ್ದೀನಿ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ತಿಂಗಳು 28 ಮಾರ್ಚ್ 2026 ಬೆಳಿಗ್ಗೆ 6 ಗಂಟೆಗೆ ಕಮ್ಮ ಭವನದಲ್ಲಿ ರನ್ ಫಾರ್ ರಾಮ್ ಅಂತೇಳಿ ಒಂದು ಮ್ಯಾರಥಾನ್ ಅನ್ನ ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು. ಈ ಮ್ಯಾರಥಾನ್ ಬಂದು 5K ರನ್ ಅಂತೇಳಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಓಟ ಇರುತ್ತೆ. ಇದರಲ್ಲಿ 10 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಕೂಡ ಎಲ್ಲರೂ ಭಾಗವಹಿಸಬಹುದು. ಬೇರೆ ಬೇರೆ ವಯೋಮಾನದವರಿಗೆ ಬೇರೆ ಬೇರೆ, ಇದು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರೂ ಕೂಡ ಭಾಗವಹಿಸಬಹುದು. ಇದರಲ್ಲಿ 40,000 ರೂಪಾಯಿ ಪ್ರೈಸ್ ಮನಿ ಇದೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಎಲ್ಲ ಪ್ರೈಸ್ ಮನಿ ಕೂಡ ಕೊಡ್ತಾ ಇದ್ದೀವಿ. ಉಪಹಾರ ಅದ 8 ಗಂಟೆಗೆ ಉಪಹಾರ ಶುರುವಾಗುತ್ತೆ. ಅದಾದ್ಮೇಲೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರು ಖ್ಯಾತ ಶಿಕ್ಷಣ ತಜ್ಞರು ಮತ್ತು ಸಮಾಜ ಚಿಂತಕರು, ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಉಳ್ಳವರಾದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ರಾಮಾಯಣ ಮತ್ತು ಅದನ್ನ ನಮ್ಮ ಜೀವನಕ್ಕೆ ಯಾವ ತರ ಹೋಲಿಕೆ ಮಾಡ್ಬೋದು, ಅಂದ್ರೆ ಮಗು ಹಿಡಿದಾಗಿಂದ ಹಿಡಿದು ನಮ್ಮ ವಯಸ್ಸಾಗೋವರೆಗೆ ಬೇರೆ ಬೇರೆ ಹಂತದಲ್ಲಿ ರಾಮಾಯಣ ನಮ್ಮ ಜೀವನಕ್ಕೆ ಯಾವ ತರ ಮುಖ್ಯ ಆಗುತ್ತೆ ಅನ್ನೋದರ ಮೇಲೆ ಸುಮಾರು ಒಂದು 2 ಗಂಟೆ ಇದರ ಬಗ್ಗೆ ವಿಚಾರಧಾರೆಯನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೊಂತ ಇದ್ದಾರೆ. ಕಾರಣ ತಾವೆಲ್ಲರೂ ಬಂದು ಈ ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತ ಕೇಳ್ಕೊಂತ ಇದ್ದೀನಿ. ಇದಕ್ಕೆ ರಿಜಿಸ್ಟ್ರೇಷನ್ ಫೀ ಅನ್ನೋದು ಯಾವುದೂ ಇಲ್ಲ. ಆದ್ರೂ ತಾವೆಲ್ಲರೂ ಇದು ಶನಿವಾರ ಮ್ಯಾರಥಾನ್ ಇದೆ, ಹಾಗಾಗಿ ಶುಕ್ರವಾರ ಸಂಜೆ ಒಳಗಡೆ ಎಷ್ಟು ಜನ ಬರ್ತಾರೆ ಅಂತೇಳಿ ನೋಂದಾಯಿಸ್ಕೋಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಲ್ಲಿ ನೋಂದಾಯಿಸ್ಕೊಂಡ್ರೆ ನಮಗೆ ತಮ್ಗೆಲ್ಲ ಕೂಡ ಟಿ ಶರ್ಟ್ ಮತ್ತೆ ಉಪಹಾರ ವ್ಯವಸ್ಥೆ ಹಾಗೂ ಆಸನದ ವ್ಯವಸ್ಥೆ ಇವೆಲ್ಲ ಅಚ್ಚುಕಟ್ಟಾಗಿ ಅರೇಂಜ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ತಾವು ದಯಮಾಡಿ ಮೊದಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾರಿಗೆ ಕೂಡ ತೊಂದರೆ ಆಗ್ದಂಗೆ ಒಂದು ಸೌಲಭ್ಯ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ ರಾಮ ಯಾವುದಕ್ಕೆ ಮುಖ್ಯ ಅಂತೇಳಿ. ಆತ ಬಾಲಕನಿದ್ದಾಗ ತಂದೆ ಮಾತು ಕೇಳ್ತಿದ್ದ. ಅದಾದ್ಮೇಲೆ ಮದುವೆ ಆದ್ಮೇಲೆ ಏಕಪತ್ನಿ ವ್ರತ ಆದ. ಅದಾದ್ಮೇಲೆ ತಂದೆ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೋದ. ಈ ತರ ಜೀವನದ ಉದ್ದಕ್ಕೂ ನ್ಯಾಯ, ಧರ್ಮ, ಸತ್ಯ ಪಾಲನೆಯನ್ನು ಮಾಡಿದ ಶ್ರೀರಾಮನನ್ನ ಒಂದು ನೆನೆಸ್ಕಂತ ಈ ಮ್ಯಾರಥಾನ್ ಅನ್ನ ಒಂದು ಆಯೋಜನೆ ಮಾಡ್ತಾ ಇದೀವಿ. ತಾವೆಲ್ಲರೂ ಕೂಡ ಆ ಪ್ರತಿ ಮನೆ ಮತ್ತು ಮನದಲ್ಲಿ ಶ್ರೀರಾಮನನ್ನ ಇಟ್ಕೊಂಡಿದ್ದೀರಿ. ಅದರ ಜೊತೆಗೆ ಈ ಮ್ಯಾರಥಾನ್ ಅಲ್ಲಿ ಬಂದು ಹಾಗೆ ನಮ್ಮ ಗುರುರಾಜ್ ಕರ್ಜಗಿ ಅವರನ್ನ ಉಪನ್ಯಾಸವನ್ನ ಕೂಡ ಕೇಳಿ ತಾವೆಲ್ಲರೂ ಕೂಡ ಆನಂದ ಪಡ್ತೀರಂತ ಹೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಮುಕ್ತ ಆಹ್ವಾನನ ಕೊಡ್ತಾ ಇದ್ದೀನಿ. ಧನ್ಯವಾದ.